ವೇದವ್ಯಾಸಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 18/3/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ವೃತ್ತಿ ಜೀವನ ಹೇಳುವಂಥದ್ದು ಸುಂದರವಾದಂತಹ ಸ್ಥಿತಿಯಲ್ಲಿರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ಧನಭಾವಾಧಿಪತಿ ಸಪ್ತಮಾಧಿಪತಿಯಾದಂತಹ ಗ್ರಹ ಶುಭ ಸ್ಥಿತಿಯಲ್ಲಿರುವುದರಿಂದ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಶುಭ ಫಲಗಳು. ದಾಂಪತ್ಯ ಜೀವನದಲ್ಲಿಯೂ ಕೂಡ ಒಂದು ಒಳ್ಳೆಯ ರೀತಿಯ ಸಮಾಧಾನದ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆರೋಗ್ಯ ಸಂಬಂಧವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವ್ಯತ್ಯಾಸಗಳು, ಏರುಪೇರುಗಳು, ಅನಾರೋಗ್ಯ ನಿಮಿತ್ತವಾದಂತಹ ಸಂಪತ್ತಿನ ವ್ಯಯಗಳು, ಸಂಪತ್ತಿನ ನಷ್ಟಗಳು, ಇಂತಹ ಫಲಗಳು ಕಂಡುಬರ್ತಾ ಇದೆ. ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ತೊಂದರೆಗಳು ಹೇಳುವಂಥದ್ದು ಮತ್ತು ಸುದೀರ್ಘವಾದಂತಹ ಕಾನೂನಿನ ಹೋರಾಟ ಮತ್ತೆ ಮುಂದುವರಿದ ಭಾಗವಾಗಿ ಅನುಭವಕ್ಕೆ ಬರುವಂತಹ ಯೋಗ ಫಲಗಳು, ಇದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಭೂ ಸಂಬಂಧವಾದಂತಹ ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಚಿಂತನೆಗಳಿಗೂ ಕೂಡ ಭಂಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೋಸೇವೆಯನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ, ಮಾನಸಿಕವಾಗಿ ಒಂದಷ್ಟು ಖಿನ್ನತೆಯ ಫಲಗಳು, ಮಕ್ಕಳಿಂದ ಒಂದು ರೀತಿಯಲ್ಲಿ ಎಲ್ಲಿಯೋ ಮನಸ್ಸಿಗೆ ಬೇಸರವಾಗಬಹುದಾದಂತಹ ಚಟುವಟಿಕೆಗಳು ಮಕ್ಕಳಿಂದ ನಡೆಯುವಂಥದ್ದು. ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಹೇಳುವಂಥದ್ದು ಅಂತಂದರೆ ಪ್ರಯತ್ನಕ್ಕೆ ತಕ್ಕ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿ ಇರ್ತದೆ. ಯಾವುದೋ ಒಂದು ಹೊಸ ಕೆಲಸಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತೀರಿ, ಅಥವಾ ಇರುವ ವೃತ್ತಿಯಿಂದ ಬದಲಾವಣೆಯ ಯೋಚನೆಗಳನ್ನು ಮಾಡ್ತಾ ಇರ್ತೀರಿ, ಅಥವಾ ಪ್ರಮೋಷನ್ಗಳು, ಅಪ್ಗ್ರೇಡ್ ಸ್ಥಿತಿಗಳ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರ್ತೀರಿ. ಇದೆಲ್ಲದಕ್ಕೂ ಕೂಡ ಕಾಲಪೂರಕವಾಗಿ ಇಲ್ಲ ಅನ್ನುವಂತಹ ಒಂದು ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ಸಾರ್ವಜನಿಕ ಬದುಕು ಅಂತಂದರೆ ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ ಇತ್ಯಾದಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥವರಿಗೂ ಕೂಡ ಗೌರವ, ಆದರ, ಆತಿಥ್ಯ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಿನ್ನಡೆಯ ಫಲಗಳು ಅಂತಂದರೆ ನಿಮ್ಮ ನಿರೀಕ್ಷೆಯ ಫಲಗಳು ಇಲ್ಲದೇ ಇರುವಂತಹ ಸ್ಥಿತಿ ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ದುರ್ಗಾಲಯದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭಕಾಲವಾಗಿ ಕಂಡುಬರ್ತಾ ಇದೆ. ಅಧ್ಯಯನಕ್ಕೆ ಮತ್ತು ಅದರಲ್ಲಿ ಬರಬಹುದಾದಂತಹ ಒಂದಷ್ಟು ಫಲಗಳು ಅಂತಂದರೆ ರಿಪೋರ್ಟ್ಗಳು, ಅಂಕಗಳು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸುಂದರವಾಗಿ ಮತ್ತು ಮನಸ್ಸಿಗೆ ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿರ್ತದೆ. ಯಾವುದೋ ವಿಷಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯೋಚನೆಗಳನ್ನು ಮಾಡ್ತಾ ಇರ್ತೀರಿ, ಇದು ಈ ಕಾಲ ಪೂರಕವೋ ಅಥವಾ ಪೂರಕ ಅಲ್ಲವೋ ಅನ್ನೋದರ ಬಗ್ಗೆ ಯೋಚನೆ ಇದ್ದರೆ ಅದಕ್ಕೆ ಪೂರಕ ಫಲಪ್ರಾಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ ಆಗುತ್ತದೆ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ದುಃಖ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ಅಂತಂದರೆ ಮನೆ, ಕುಟುಂಬ, ಕೂಡು ಕುಟುಂಬ ಅಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳಾಗುವಂಥದ್ದು, ತನ್ಮೂಲಕವಾಗಿ ದುಃಖ ಫಲಗಳು ಪ್ರಾಪ್ತಿಯಾಗುವಂತಹ ಯೋಗ. ಹಣಕಾಸು ನಷ್ಟ ಫಲಗಳಿದ್ದಾವೆ. ಅನಿರೀಕ್ಷಿತವಾಗಿ ಆರೋಗ್ಯ ನಿಮಿತ್ತವೋ ಅಥವಾ ಇನ್ನಿತರ ಯಾವುದೋ ಒಂದು ನಿಮಿತ್ತವಾಗಿ ಕಳೆದುಕೊಳ್ಳುವಂತಹ ಯೋಗ ಫಲಗಳು. ಹಣದ ಮುಗ್ಗಟ್ಟು, ಹಣದ ಬೇಡಿಕೆ ಹೇಳುವಂಥದ್ದು ಜಾಸ್ತಿ ಇರ್ತದೆ, ಖರ್ಚು ಜಾಸ್ತಿ ಇರ್ತದೆ, ಬೇಡಿಕೆಯೂ ಜಾಸ್ತಿ ಇರ್ತದೆ. ಈ ರೀತಿ ಗೊಂದಲದ ಒಂದು ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಸೊ ತಾವುಗಳು ಮಾಡಬೇಕಾದದ್ದು
ವಿಷ್ಣುವಿನ ಆಲಯದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾದಂತಹ ಒತ್ತಡ, ವೃತ್ತಿಯ ಒತ್ತಡ ಹೇಳುವಂಥದ್ದು, ಒಂದು ರೀತಿಯಲ್ಲಿ ಸಾಂವಿಧಾನಿಕವಾದಂತಹ ತೊಂದರೆಗಳು ಪುನಃ ಪುನಃ ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು. ಅಂತಂದರೆ ಎಲ್ಲಿಯೋ ಒಂದಷ್ಟು ತಪ್ಪುಗಳು ನಡೆದಿರ್ತದೆ, ಅದರ ನಿಮಿತ್ತವಾದಂತಹ ಪ್ರತಿಫಲಗಳು ಹೇಳುವಂಥದ್ದು ಗ್ರಹಗತಿ ಯಾವಾಗ ನಮಗೆ ಅಶುಭ ಕಾಲವಾಗಿರುತ್ತದೋ ಆಗ ಅದೆಲ್ಲ ಪುನರಾವರ್ತನೆ ಆಗುವಂತಹ ಸಂದರ್ಭಗಳು. ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಗತಕಾಲದ ಅಂತಂದರೆ ಹಿಂದಿನ ಒಂದಷ್ಟು ತೊಂದರೆಗಳು ಈಗ ಮತ್ತೆ ಪುನರಾವರ್ತನೆ ಆಗುವಂತಹ ಯೋಗ ಫಲಗಳು. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇದ್ದೇ ಇರುತ್ತದೆ. ಇದರಿಂದಾಗಿ ಒಂದಷ್ಟು ಏನು ಮಾನಸಿಕವಾದಂಥ ಒತ್ತಡದಿಂದಾಗಿ ಆರೋಗ್ಯದ ಏರುಪೇರು ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸ್ತ್ರೀ ನಿಮಿತ್ತವಾದಂತಹ ಒಂದಷ್ಟು ತೊಂದರೆಗಳು ಎದುರಾಗುವಂತಹ ಸಂಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಶಿವಾಲಯದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ವೃತ್ತಿಯಲ್ಲಿ ಉತ್ತಮ ಫಲಗಳು, ಸಮಾಧಾನಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಆಗುವಂತಹ ಸಾಧ್ಯತೆಗಳುಂಟು. ಹೊಸ ಥರದ ಚಿಂತನೆಗಳು ಅಥವಾ ವೃತ್ತಿಯಲ್ಲಿ ಉನ್ನತ ಸ್ಥಾನಮಾನಾದಿಗಳ ಬಗ್ಗೆ ಚಿಂತನೆಗಳು ಅಥವಾ ವೃತ್ತಿಯ ಬದಲಾವಣೆಯ ಚಿಂತನೆಗಳು ಅಥವಾ ಉದ್ಯಮದ ಬದಲಾವಣೆಯ ಚಿಂತನೆಗಳು ಅಥವಾ ಉದ್ಯಮವನ್ನು ವಿಸ್ತರಿಸುವಂತಹ ಯೋಜನೆಗಳು, ಇದೆಲ್ಲವುದಕ್ಕೂ ಕೂಡ ಒಂದಷ್ಟು ಶುಭ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು, ಧನಾತ್ಮಕ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗದೇ ಇರುವಂತಹ ಯೋಗ ಫಲ. ಆರೋಗ್ಯವನ್ನು ಒಂದನ್ನು ಹೊರತುಪಡಿಸಿ ಮಿಕ್ಕುಳಿದ ಎಲ್ಲ ವಿಷಯಗಳಿಗೂ ಕೂಡ ನಿಮಗೆ ಶುಭ ಕಾಲವೇ ಆಗಿದೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ಬೇಕು. ರಕ್ತದ ಒತ್ತಡ, ಹೃದಯದ ಒತ್ತಡ ಇದು ನಿಮ್ಮನ್ನು ಬಾಧಿಸಬಹುದಾದಂತಹ ಅನಾರೋಗ್ಯದ ಬಾಧೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಶಿವಾಲಯದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಲ್ಲಿ ಕೆಲಸಗಳೆಲ್ಲವೂ ಕೂಡ ಒಂದು ಹಂತದಲ್ಲಿಯ ತನಕ ಹೋಗುತ್ತದೆ, ಮತ್ತೆ ಅಲ್ಲಿ ಸ್ವಲ್ಪ ನಿಂತುಕೊಳ್ತದೆ. ಅದಕ್ಕೆ ಪ್ರತಿಬಂಧಕ ಫಲ ಅಥವಾ ವಿಘ್ನ ಫಲ ಅಂತ ಹೇಳ್ತೇವೆ. ಅಂತಹ ಒಂದಷ್ಟು ಸ್ಥಿತಿಗಳು ನಿಮ್ಮ ಅನುಭವಕ್ಕೆ ಬರ್ತದೆ. ದಾಂಪತ್ಯದಲ್ಲಿ ಒಂದು ರೀತಿಯಲ್ಲೆಲ್ಲೋ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಮುಗ್ಗಟ್ಟು ಅಂತಂದರೆ ತೊಂದರೆಗಳಾಗುವಂಥದ್ದು, ಸಮಯಕ್ಕೆ ಸಂಪತ್ತು ಇಲ್ಲ ಹೇಳುವಂತಹ ಪರಿಸ್ಥಿತಿ, ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಹಣದ ಅವಶ್ಯಕತೆ, ಆ ಸಂದರ್ಭದಲ್ಲಿ ಹಣ ಇಲ್ಲ ಹೇಳುವಂತಹ ಪರಿಸ್ಥಿತಿ, ಇಂತಹ ಲಕ್ಷಣಗಳು ಕಂಡುಬರ್ತಾ ಉಂಟು. ಯಾವುದೇ ರೀತಿಯ ಒಂದು ಹೊಸ ಥರದ ಮೂಮೆಂಟ್ಗಳನ್ನು ತಾವುಗಳು ಮಾಡುವುದಕ್ಕೆ ಹೋಗಬೇಡಿ, ಅದರಲ್ಲಿ ವಿಘ್ನಗಳು ಎದುರಾಗುತ್ತದೆ. ಇನ್ನು ಮದುವೆ, ಮಂಗಳ ಕಾರ್ಯ ಪ್ರಯತ್ನ, ಇದಕ್ಕೂ ಕೂಡ ಹಾಗೆ ನಿಮ್ಮ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಆರೋಗ್ಯದಲ್ಲಿ ಅತ್ಯಂತ ಜಾಗ್ರತೆ ಬೇಕು. ತಾವುಗಳು ವಿಷ್ಣುವಿನ ಆಲಯದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಒಂದಷ್ಟು ಸಪ್ತಮದ ಗುರು ಆದರೆ ಪಂಚಮದ ಶನಿಯ ಪ್ರಭಾವ ಅತ್ಯಂತ ಪ್ರಬಲವಾಗಿ ನಿಮ್ಮನ್ನು ಬಾಧಿಸುವ ಸಾಧ್ಯತೆ. ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆಯ ಫಲಗಳನ್ನು ಅನುಭವಿಸುವಂತಹ ಯೋಗ ಫಲಗಳು. ಇನ್ನು ಹಣಕಾಸಿಗೆ ತೊಂದರೆ ಆಗುವುದಿಲ್ಲ, ಅದಕ್ಕೆ ಸಮಯೋಚಿತವಾಗಿ ಸಂಪತ್ತಿನ ಆಗಮನದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಸುಖ ಸಂಸಾರದ ಯೋಗಗಳು, ಒಂದು ಶುಭ ಫಲಗಳು ಹೇಳುವಂಥದ್ದುಂಟು. ಮಕ್ಕಳಿಂದ ಸಮಾಧಾನ, ತೃಪ್ತಿ ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಇದೆ. ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟ ಏನಿದೆ ಅದಕ್ಕೆ ಸಾಫಲ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಗೌರವ, ಆದರಾತಿಥ್ಯಗಳೆಲ್ಲವೂ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು. ಯಾವುದೋ ಹೊಸ ಥರದ ಉದ್ಯಮ ನಿಮಿತ್ತವೋ, ವೃತ್ತಿ ನಿಮಿತ್ತವೋ
ತಾವುಗಳು ಕೆಲಸ ಕಾರ್ಯಗಳಿಗೆ ಕೈ ಇಟ್ಟದ್ದಿದ್ದರೆ ಅದಕ್ಕೆ ಶುಭ ಫಲಗಳುಂಟು. ಮಂಗಳ ಕಾರ್ಯದ ನಿಮಿತ್ತ ಕೈ ಇಟ್ಟದ್ದಿದ್ರೂ ಕೂಡ ಅದಕ್ಕೆ ಶುಭ ಫಲಗಳು ಹೇಳುವಂಥದ್ದು ಉಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗೆಯ ಪ್ರೀತಿಯ ಆರಾಧನೆಗಳನ್ನು ಮಾಡಿ, ಇದರಿಂದ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ವೃತ್ತಿಯಲ್ಲಿ ಯಶಸ್ಸನ್ನು ಕಾಣುವಂತಹ ಕಾಲಮಾನಗಳು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚೇತರಿಕೆಯ ಪ್ರಸಂಗ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಯಾವುದಾದರೂ ನೂತನವಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆಗಳಿದ್ರೆ ಸ್ವಲ್ಪ ಕಾಲ ಬಿಟ್ಟು ಅದನ್ನು ಪ್ರಯತ್ನ ಮಾಡಿ. ಸೊ ಅದಕ್ಕೆ ಒಳ್ಳೆಯ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ದುಡುಕು ತೀರ್ಮಾನಗಳಿಂದಾಗಿ ಅಧ್ಯಯನದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಏನೋ ಓವರ್ ಕಾನ್ಫಿಡೆನ್ಸ್ ಅಂತ, ನನಗೆ ಗೊತ್ತಿದೆ, ನಾನು ಮಾಡ್ತೇನೆ, ಈ ಥರದ ಭಾವದಲ್ಲಿ ಇರಬೇಡಿ. ಅಧ್ಯಯನ ಹೇಳುವಂಥದ್ದು ತುಂಬ ಅವಶ್ಯಕ. ಅದನ್ನು ಮಾಡಿ ಪ್ರಾಮಾಣಿಕವಾಗಿ ಫಲದ ಬಗ್ಗೆ ಯೋಚನೆ ಮಾಡಬೇಡಿ. ಫಲ ಖಂಡಿತ ಸಿಗುತ್ತದೆ, ಆದರೆ ಆ ಫಲಕ್ಕೆ ಪ್ರತಿಬಂಧಕ ಉಂಟು. ಹಾಗಾಗಿ ಅಧ್ಯಯನ ಮಾಡಿ ಹೇಳುವಂಥ ವಿಷಯವನ್ನು ಹೇಳ್ತಾ ಇದ್ದೇನೆ. ಸೊ ಇನ್ನು ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಆತುರದಿಂದ ಯಾವ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಡಿ. ಆತುರದಿಂದ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ. ಇದರಿಂದಾಗಿ ಸ್ವಲ್ಪ ಎಲ್ಲಿಯೋ ಏನು ಕಿರಿಕಿರಿಗಳು ಮತ್ತು ನಾಳೆಯ ದಿವಸ ವರಿ ಮಾಡಬಹುದಾದಂತಹ ಸ್ಥಿತಿ ನಿಮ್ಮ ಪಾಲಿಗೆ ಬರಬಹುದು. ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ, ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿ ಅದ್ಭುತ, ದಾಂಪತ್ಯ ಒಂದು ಹಂತದಲ್ಲಿ ಸಮಾಧಾನ, ಆರ್ಥಿಕತೆ ಒಂದು ಹಂತದಲ್ಲಿ ತೃಪ್ತಿದಾಯಕವಾದಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮನಸ್ಸಿಗೆ ಅಸಮಾಧಾನ, ಕಿರಿಕಿರಿಗಳು ಉಂಟಾಗುವಂಥದ್ದು. ಇನ್ನು ವೃಥಾ ಪ್ರಯಾಣದ ಯೋಗ ಫಲಗಳು ಅಂತಂದರೆ ಕಾರಣಗಳು ಗೊತ್ತಿಲ್ಲ, ಆದರೆ ಪ್ರಯಾಣ ಕಮ್ಮಿ ಆಗೋದಿಲ್ಲ. ಅಂತಹ ಒಂದಷ್ಟು ಪ್ರಯಾಣದ ಯೋಗ ಫಲಗಳು. ಮಕ್ಕಳಿಂದ ಸಮಾಧಾನ ಉಂಟು. ಮಕ್ಕಳ ವಿದ್ಯಾರ್ಜನೆಯ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದಾದಂತಹ ಒಂದಷ್ಟು ಫಲಗಳು ಕಂಡುಬರ್ತಾ ಇದೆ. ಸೊ ತಾವುಗಳು ಗುರುಗಳ ಆರಾಧನೆ ಮಾಡಿ, ಇದರಿಂದ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯದ ವಿಷಯದಲ್ಲಿ ಸಮಾಧಾನ ಇರ್ತದೆ. ಆರ್ಥಿಕ ಒಳಹರಿವು, ಆದಾಯ ಹೇಳುವಂಥದ್ದು ಕೂಡ ತುಂಬ ಚೆನ್ನಾಗಿರುವಂತಹ ಯೋಗ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾಂಸಾರಿಕ ಜೀವನದಲ್ಲಿ ಸಮಾಧಾನ, ತೃಪ್ತಿ ಹೇಳುವಂಥದ್ದುಂಟು. ಇನ್ನು ಒಂದಷ್ಟು ಮೋಸಕ್ಕೆ ಒಳಗಾಗಬಹುದಾದಂತಹ ಪ್ರಸಂಗಗಳು ಇರ್ತದೆ. ಅದರ ಬಗ್ಗೆ ಅತ್ಯಂತ ಜಾಗ್ರತೆ ವಹಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಒಂದಷ್ಟು ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಭೂಮಿಯ ವಿಷಯವಾಗಿ ಅಥವಾ ಇನ್ನಿತರ ಯಾವುದೋ ವ್ಯಾಪಾರ ವ್ಯವಹಾರ ನಿಮಿತ್ತವಾಗಿ ತಾವುಗಳು ಕೆಲಸ ಕಾರ್ಯಗಳು ಅದರ ಬಗ್ಗೆ ಯೋಜನೆಗಳನ್ನು ಇಟ್ಟುಕೊಂಡದ್ದಿದ್ದರೆ ಪ್ರಯತ್ನ ಪಡೆಯೋದಕ್ಕೆ ಸದ್ಯೋ ಭವಿಷ್ಯತ್ತಿನಲ್ಲಿ ಫಲಗಳು, ಶುಭ ಫಲಗಳು ಹೇಳುವಂಥದ್ದು ಖಂಡಿತವಾಗಿಯೂ ಇದ್ದೇ ಇರ್ತದೆ. ಯಾವುದೇ ರೀತಿಯ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಮ್ಮ ಎಣಿಕೆಯಂತೆ ಅದು ನಡೆಯದೇ ಇರಬಹುದು, ಸ್ವಲ್ಪ ವ್ಯತ್ಯಾಸಗಳಾಗುತ್ತದೆ. ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಎಣಿಕೆಯಂತ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದಿನಗಳು ಬರಬೇಕಂತಂದರೆ ಇನ್ನೂ 1.5 ವರ್ಷಗಳ ಕಾಲ ಕಾಯಲೇಬೇಕಾದಂಥ ಅನಿವಾರ್ಯತೆಗಳಿದೆ. ಸೊ ತಾವುಗಳು ಮಾಡಬೇಕಾದದ್ದು ಆಂಜನೇಯ ದೇವರ ಪ್ರಾರ್ಥನೆಯನ್ನು ಮಾಡಿ, ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾಗಿ ಒಂದಷ್ಟು ಒತ್ತಡಗಳು ಹೇಳುವಂಥದ್ದು. ಏನು ಮಾಡಬೇಕು, ಎತ್ತ ಸಾಗಬೇಕು, ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು, ಯಾವ ಕೆಲಸ ಮಾಡಬೇಕು, ಈ ರೀತಿಯಲ್ಲಿ ಗೊಂದಲಗಳು ಹೇಳುವಂಥದ್ದು ನಿಮ್ಮ ಮನದಲ್ಲಿ ಇರ್ತದೆ. ಹಣಕಾಸಿನ ಮುಗ್ಗಟ್ಟು ಕೂಡ ಇರ್ತದೆ. ಯಾವುದೋ ಕೆಲಸ ಕಾರ್ಯಕ್ಕೆ ಹಣದ ಅವಶ್ಯಕತೆಗಳಿರ್ತದೆ, ಸಮಯಕ್ಕೆ ಹಣಗಳು ಇರುವುದಿಲ್ಲ. ವಂಚನೆಗೆ ಒಳಗಾಗುವಂತಹ ಯೋಗ ಫಲಗಳು. ಸಾಲವನ್ನು ಮಾಡುವುದಕ್ಕೆ ಯಾವ ಕಾರಣಕ್ಕೂ ಹೋಗಬೇಡಿ. ಒಂದು ವೇಳೆ ಸಮಯಕ್ಕೆ ಹಣ ಬೇಕು ಅಂತ ಹೇಗಾದರೂ ಸರಿ ಹಣವನ್ನು ಪಡೆದೇ ಬಿಡೋಣ ಅಂತ ಹೇಳುವಂತಹ ದೃಷ್ಟಿಯಿಂದ ಸಾಲಗಳನ್ನು ಮಾಡಿಕೊಳ್ತೀರಿ. ಅಸಲು ಕೊಡಲಿಕ್ಕೆ ಆಗೋದಿಲ್ಲ, ಬಡ್ಡಿಯೂ ಕೊಡಲಿಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿಗೆ ತಲುಪುವ ಸಾಧ್ಯತೆಗಳುಂಟು. ಕಾರಣ ಜನ್ಮದ ಶನಿಯಲ್ಲಿ ತಾವಿರುವುದರಿಂದ. ಸೊ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವಂಥದ್ದು ಅವಶ್ಯಕ. ಯಾವುದೋ ಹೂಡಿಕೆಗಳನ್ನು ಮಾಡ್ತೇನೆ ಅಥವಾ ಯಾವುದೋ ಭೂಮಿಯನ್ನು ಖರೀದಿ ಮಾಡ್ತೇನೆ, ಹೀಗೆ ಯೋಚನೆಗಳನ್ನು ಮಾಡಬೇಡಿ ಈ ಸಂದರ್ಭದಲ್ಲಿ. ಇದು ಒಂದು ವೇಳೆ ಯೋಚನೆ, ಭೂ ಖರೀದಿಯ ಬಗ್ಗೆ ಯೋಚನೆ ಇದ್ದರೂ ಕೂಡ
ಅತ್ಯಂತ ಸಮರ್ಪಕವಾಗಿ ತಜ್ಞರಿಂದ ತಿಳುವಳಿಕೆಗಳನ್ನು ಸಂಪಾದಿಸಿಕೊಂಡಂತೆ ಅದರ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಕೆಲಸ ಮಾಡಿ. ಕಾರಣ ಇಷ್ಟೇ, ಮೋಸಕ್ಕೆ ಒಳಗಾಗುವಂತಹ ಸಂದರ್ಭಗಳು. ಮನುಷ್ಯ ಯಾವಾಗ ಮೋಸಕ್ಕೆ ಒಳಗಾಗುತ್ತಾನೆ ಕೇಳಿದರೆ ಇಂತಹ ಗ್ರಹಗತಿಗಳು ಇದ್ದಾಗ ಮಾತ್ರ. ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳಷ್ಟೇ ಇರ್ತದೆ. ಮಕ್ಕಳಿಂದ ಸಂತೋಷ ಉಂಟು, ಅದರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಗೆ ತೊಂದರೆ ಆಗ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಆಂಜನೇಯ ದೇವರ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗ್ತದೆ. ಇನ್ನು ಮೀನ ರಾಶಿ, ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ತೊಂದರೆಗಳು ಆಗುವುದಿಲ್ಲ. ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಆಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಚರ್ಮ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗುರುಗಳ ಪ್ರಾರ್ಥನೆ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಮತ್ತು ಸಮಾಧಾನದ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.